ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಇದೇ ಥರದ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳು ಅಂದರೆ ಈಗ KSRTC ಸಂಬಂಧದ ಏನು ಸಾರಿಗೆ ಸಂಸ್ಥೆಯಿಂದ ಅಪಘಾತಗಳಾದಾಗ ಅಥವಾ ಮೃತಪಟ್ಟಾಗ ಅಥವಾ ಗಾಯಗೊಂಡಾಗ ಪರಿಹಾರಕ್ಕೆ ನ್ಯಾಯಾಲಯದ ಮೊರೆ ಹೋದಾಗ ಪ್ರತಿ ಸರಿನೂ ಯಾವುದೇ ಪ್ರಕರಣಗಳು ನೋಡಿದ್ರೆ ಬಹುತೇಕ ಪ್ರಕರಣಗಳಲ್ಲಿ ಬಸ್ಸನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಇದು ರೂಢಿ ಸಂಪ್ರದಾಯ ಆಗ್ಬಿಟ್ಟೋದೇನೋ ಅನಿಸ್ತದೆ. ಯಾಕಂದ್ರೆ ನಾವು ವರದಿಗಾರರಾದ ಭಾಳಷ್ಟು ವರದಿಗಳು ನಾವು ಈ ಥರ ಮಾಡಿದ್ವಿ. ಇದು ಯಾಕೆ ಸರ್ ಈ ಥರ ವ್ಯವಸ್ಥೆನೇ ಈಗನ ಅಥವಾ ಏನಿರುತ್ತೆ ನೋಡಿ? ಈ KSRTC ಬೇರೆ ಇನ್ಸೂರೆನ್ಸ್ ಕಂಪ್ನಿಯವರೆಲ್ಲ ಡೆಪಾಸಿಟ್ ಮಾಡ್ತಾರೆ, ಇಲ್ಲ ಅಪೀಲ್ ಹೋಗಿ ಕೇಸ್ ನಡೆಸ್ತಾರೆ. ಈ KSRTC ಅವರು ಅಪೀಲ್ ಹೋಗ್ಲಾರ್ದೆ ನಮಗೆ ಪದೇ ಪದೇ ಪಾಪ ಪಿಟಿಷನರ್ಸ್ಗೆ ತೊಂದರೆ, ಅವ್ರ ಗಂಡನ್ನ ಕಳ್ಕೊಂಡು ಅಥವಾ ಕಾಲು ಕೈಯ ಮುರ್ಕೊಂಡು ತುಂಬ ತೊಂದರೆ ಆಗಿರ್ತಾರೆ. ಈಗ 5 ವರ್ಷ 6 ವರ್ಷಗಳಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಗದೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ತನಕನೂ ಅವರು ಯಾವುದೇ ರೀತಿ ಅಮೌಂಟ್ ಡೆಪಾಸಿಟ್ ಮಾಡಲ್ಲ ನೊಂದವರಿಗೆ. ಇದು ವ್ಯವಸ್ಥೆ ಸ್ವಲ್ಪ ಬದಲಾಗಬೇಕು. ಸರ್ಕಾರದವರು ಈ ಬಗ್ಗೆ ಗಮನ ವಹಿಸಿ KSRTC ಅವರು ನ್ಯಾಯಾಲಯ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆದೇಶ ಮಾಡಿದ ತಕ್ಷಣವೇ ಪರಿಹಾರ ಸಿಗುವಂತಾದರೆ ನೊಂದಂಥವ್ರಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸ್ಬೇಕು. ತಾವು ಸಹ ಮಾಧ್ಯಮದವರು ಈ ಬಗ್ಗೆ ಅವ್ರಿಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನ ಮೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಮಲ್ಲಿಕಾರ್ಜುನಯ್ಯ, ಮಾಜಿ ವಕೀಲ ಸಂಘದ ಅಧ್ಯಕ್ಷರು, ಕೂಡ್ಲಿಗಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.